ಪಿಂಕ್ಯಾಗ ನೀನ್ ಮಾತು ಮುಂಚೆ ಕ್ಯಾಮ್ರಾ ಹಿಡ್ಕೊಂಡ್ ಬಂದ್ಬಿಡ್ತೀಯಲ್ಲ. ಕೊಳ್ಳಕ್ಕಿದ್ದಾರೆ ಅಂತ ನಿಂತ್ಕೊಳ್ಳೋಕೆ. You have to try this when you are in Wayanad. You look really cute, ಯಶಿಕಾ. ಹಂಗೆಲ್ಲ ಬಯ್ಯವಾಗ ಮತ್ತೆ ಹಿಂಗೆ ನಡ್ಕೊಂಡು ಹೋಗ್ತಾ ಇರೋದು ಇಸ್ ಸಕ್ಕದಾಗಿದೆ. ಅಲ್ಲಿ 2ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ಅಕ್ಕ ಅನ್ನೋ ಮರ್ಯಾದೆ ಇಲ್ದಿರ ಹೆಂಗ್ ಬೈತಾಳೆ ನೋಡಿ ಗೈಸ್. ಅಕ್ಕ ಅಲ್ಲ ನಮ್ಮಮ್ಮ ಅದು. ಡೋಂಟ್ ವೆರಿ ಬೇಬಿ ಚಿನ್ನಮ್ಮ. ಏನು ಬೇಕು ಕೇಳೋ ಭಕ್ತಿ. ನಾವಿಬ್ರು ಒಂದನ್ನ ಪರ್ಟಿಕ್ಯುಲರ್ ಆಗಿ ಕೇಳ್ತೀವಿ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲತಾಶಾ. ಮೊದಲನೇ ಸಲ ನೀವು ನನ್ನ ಚಾನಲ್ನ ನೋಡ್ತಿದ್ರೆ ಈ ವಿಡಿಯೋ ಆಗಿರುತ್ತೆ ನನ್ನ ಟ್ರಾವೆಲ್ ಸೀರೀಸ್ ಫ್ರಮ್ ವೈನಾಡ್ ಡೇ 2 ವ್ಲಾಗ್. ಇವತ್ತಿನ ವ್ಲಾಗ್ ಅಂದ್ರೆ ತುಂಬಾ ಅಡ್ವೆಂಚರಸ್, ಫನ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವಂತೂ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾವು ಹೊರಟಿರೋ ಫಸ್ಟ್ ಲೊಕೇಶನ್ ಬಂದು ಮಡಿ ಬೋಟ್ಸ್. ಐ ಆಮ್ ಶ್ಯೂರ್ ಯು ವಿಲ್ ಎಂಜಾಯ್ ದ ವಿಡಿಯೋ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವ್ಲಾಗ್. ಲುಕ್ ಎಟ್ ದ ಪ್ಲೇಸ್, ಲುಕ್ ಎಟ್ ದ ವ್ಯೂ. ಅಮೇಝಿಂಗ್ ಆಗಿದೆ, ಸಕ್ಕತ್ತಾಗಿದೆ. ಸೊ ತುಂಬ ಇಷ್ಟ ಆಯಿತು ನನಗೆ. ಮೈಂಡ್ ಬ್ಲೋಯಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ವೈನಾಡ್. ಅಲ್ಲಿ ಹೋಗ್ತಿದ್ದೆ ನೋಡಿ, ಅಲ್ಲಿಂದ ಹೋಗೋದು ಹೀಗೆ ಹೋಗುತ್ತೆ. ನಾವು ಕಾರಲ್ಲೇ ಹಾಕಿದ್ದೀವಿ. ಪಾರ್ಕಿಂಗಿಗೂ ಸ್ಪೇಸ್ ತುಂಬ ಚೆನ್ನಾಗಿದೆ. ಸೊ ಅದು ಬಂದು ಕೌಂಟರು. ಅಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿ ಬಂದರೆ ಇಲ್ಲಿ ಮೇಲ್ಗಡೆ ಇಲ್ಲಿಂದ ಹೋಗಿ ಯಶಿಕಾ ಎಕ್ಸೈಟೆಡಾ? ಸಖತ್ತು. ಆದರೆ ಇದು ನಮ್ಮದು ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಅಲ್ವಾ, ನನಗೆ ಅಷ್ಟು ಭಯ. ಸೊ ಬೇಸಿಕಲಿ ಇದಕ್ಕೆ ಮುಂಚೆ ನಾವು ಫಸ್ಟ್ ಟೈಮ್ ಜಿಪ್ ಲೈನ್ ಆಡಿದ್ದು ಅಂತಂದರೆ ಕೊಳ್ಳೇಗಾಲ ಹತ್ರ. ಅದು ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಎಕ್ಸ್ಪೀರಿಯನ್ಸು. ಆಮೇಲೆ ನಾನು ಅಲ್ಲಿ ಇಲ್ಲಿ ರೆಸಾರ್ಟ್ಗಳಲ್ಲಿ ಆಡಿದ್ದೆ. ಅದಾದಮೇಲೆ ವೈನಾಡ್ಗೆ ನಾವು ಬಂದಾಗ ಈ ಜಿಪ್ ಲೈನು ಇಲ್ಲಿ ಮಡಿ ಬೂತ್ಸ್ ಜಿಪ್ ಲೈನ್ ಆಡಲೇಬೇಕು ಅಂತ ತುಂಬ ಇಷ್ಟ ಆಗ್ತಾಯಿತ್ತು. ಫೈನಲಿ ದಿಸ್ ಇಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಯಾಕಂದರೆ ತುಂಬ ಇಷ್ಟ ಆಯಿತು ವೈನಾಡಿಗೆ ಬಂದಾಗ ಜಿಪ್ ಲೈನ್ ಎಲ್ಲ ಆಡಲೇಬೇಕು ಅಂತ ಹೇಳಿ. ಆ್ಯಂಡ್ ವೈನಾಡಲ್ಲಿ ದಿಸ್ ಇಸ್ ದ ಲಾಂಗೆಸ್ಟ್ ಜಿಪ್ ಲೈನ್ ವಿತ್ 500 ಮೀಟರ್ಸ್. ಇನ್ನೊಂದಿದೆ ಇಲ್ಲೇ ನಿಯರ್ ಬೈ, ಅದು ಬಂದು 530 ಮೀಟರ್ಸ್ ಇದೆ. ಬಟ್ ಅದು ವ್ಯೂ ಇಷ್ಟು ಚೆನ್ನಾಗಿಲ್ಲ. ದಿಸ್ ಇಸ್ ಬೆಸ್ಟ್. ಯಾಕಂದರೆ ನೋಡಿ, ಸೊ ಈ ಥರ ಟೀ ಪ್ಲಾಂಟೇಶನ್ ಮಧ್ಯದಿಂದ ಹೋಗೋದು. ಸೊ ಸಕ್ಕತ್ತಾಗಿರುತ್ತೆ ವ್ಯೂ. ಇನ್ನು 30 ಮೀಟರ್ಸ್ ಏನು ಡಿಫ್ರೆನ್ಸ್ ಏನಾಗಲ್ಲ, ತುಂಬ ಡಿಫ್ರೆನ್ಸ್ ಏನಾಗಲ್ಲ ಅಂದ್ಕೊತೀನಿ. ಸೊ ಈ ವ್ಯೂ ಅಲ್ಲಿ ಹೋಗೋದು ಸಖತ್ ಚೆನ್ನಾಗಿರುತ್ತೆ. ದೊಡ್ಡಮ್ಮ ಇದ್ದಿದ್ರೆ ಏನ್ರೇ ನನ್ನ ಮಗನ್ನ ಎಕ್ಸ್ಪೆರಿಮೆಂಟ್ ಮಾಡ್ತೀರ ನೀವು? ಎಷ್ಟ ನೀ ಲಾಸ್ಟ್ ಆಗಿ ಬರ್ತೀಯಾ? Maximum. Straight your legs. No like this.
Ready? Yeah. Tightly hold your stick, okay? Yeah. No, I'm short. I can't. ಕಾಲ್ ಎಟಕ್ಸಲ್ಲ. ಕೊಳ್ಳೋಕಿದ್ದಾರೆ ಅಂತ ನಿಂತ್ಕೊಳ್ಳೋಕೆ ನೀನ್ ಸುಮ್ಮನೆ. ನಾನು ಎಷ್ಟು ಉದ್ದ ಇದ್ದೀನಿ ಅಂತ ಇವಾಗ ರಿಯಲೈಸ್ ಆಗ್ತಾ ಇದೆ. Don't remove. ಇಲ್ಲಿ ಬಂದು ಬಿಚ್ಚಿಸ್ಕೊ. Just walking. You have to go by this road only or any shortcut in? ಓ ಮೈ ಗಾಡ್, ನಡ್ಕೊಂಡು ಹೋಗ್ಬೇಕಂತ ಇವಾಗ. ಹೆಂಗಿತ್ತು ಪಿಂಕಕ್ಕ? ಸಕ್ಕತ್ತಾಗಿತ್ತು. ಬಟ್ ಇಲ್ಲಿ ಬ್ರೇಕ್ ಹಾಕಿದ ತಕ್ಷಣ ಅದು ಸ್ಟಾಪ್ ಮಾಡ್ಬೇಕಲ್ಲ ಅವರು. ಬಿಕಾಸ್ ಅದು ನನ್ನ ಕಾಲು ಎಟ್ಕಲ್ಲ ನನಗೆ, ಅದು ತುಂಬ ಉದ್ದ ಇದ್ದೀನಲ್ಲ, ಸಖತ್. ಸೊ ಕಾಲು ಎಟಕ್ಲಿಲ್ಲ. ಅದಕ್ಕೆ ಸ್ವಲ್ಪ ಅವಾಗ ಭಯ ಆಯಿತು ಅಷ್ಟೇ. ಅದರ್ವೈಸ್ ಅಲ್ಲಿಂದ ಬರೋವಾಗ ಭಯ ಏನಿಲ್ಲ. ಸೊ ಇದು ಆಡಲೇಬೇಕಂತ ಬಂದಿದ್ದರಿಂದ. ಬಟ್ ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಯು ಹ್ಯಾವ್ ಟು ಟ್ರೈ ದಿಸ್ ವೆನ್ ಯು ಆರ್ ಇನ್ ವೈನಾಡ್. ಸಕ್ಕತ್ತಾಗಿದೆ. ಅಟ್ಲೀಸ್ಟ್ ಅಲ್ಲಿಂದ ಬರಬೇಕಾದ್ರೆ ಆ ವ್ಯೂ ಕಾಣುತ್ತಲ್ಲ, ದಟ್ ಈಸ್ ಲೈಕ್ ಫ್ಯಾಂಟಾಸ್ಟಿಕ್. ಸೊ ಥ್ಯಾಂಕ್ ಯು. ಇದು ವಿಡಿಯೋ ಚೆನ್ನಾಗಿ ಮಾಡ್ಕೊಡತ್ತ. ಥ್ಯಾಂಕ್ ಯು. ಸಕ್ಕತ್ತಾಗಿದೆ. ಬಿಕಾಸ್ ಈ ನೇಚರ್ ಮಧ್ಯ, ಟೀಮ್ ಪ್ಲಾಂಟೇಶನ್ ಮಧ್ಯ ನಡ್ಕೊಂಡು ಹೋಗೋದು ಅಮೇಝಿಂಗ್. ಈ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಮಾಡಲೇಬೇಕು. ಬಿಕಾಸ್ ನೀವು ನೋಡೋದಾದರೆ ವ್ಯೂ ಅಲ್ಲಿ ಆ ಕಡೆ ಸುತ್ತ ನೋಡೋವಾಗ ಗ್ರೀನ್. ಸೊ ಗೈಸ್, ಇಲ್ಲಿ ಬರೋವಾಗ ಮರಿದಿರಾ ಗೋಗಲ್ಸ್ ಎತ್ಕೊಂಡು ಬನ್ನಿ. ಯಾಕಂದರೆ ಬಿಸಿಲು ತುಂಬ ಇದೆ, ಕಣ್ಣೇ ಬಿಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿದೆ. ತುಂಬ ನಡೆಯೋದು ತುಂಬ ಇದೆ ಅಲ್ಲಿಂದ. ಯಶಿಕಾ ಪ್ಲೀಸ್ ಯಶಿಕಾ, ಆಮೇಲೆ ವಿಡಿಯೋ ಮಾಡು ಒಂದು, ನೀನು ಮಾಡ್ತೀನಿ ನಿನ್ನ. ಕೆಳಗಡೆ ಬಿಟ್ಟು ಮೇಲ್ ನೋಡೋಣ ಆದರೆ ಕೆಳಗಡೆ ಹೋಗ್ತೀವಿ. ನಾನು ಎಲ್ಲ ಕಡೆ ನೋಡಿದೆ ಸಲ. ಹುಷಾರು, ಕಾಲಕ್ಕೆ ಸಿಗಾಕೋತೈತೆ. ಇನ್ನೆಷ್ಟು ದೂರ ಸುಮ್ಮನೆ ಹೋಯ್ತಾ ಇದೆ. ಜಿಪ್ ಲೈನೇ ಶುದ್ಧ ಇರಲಿಲ್ಲ. ಏನು ಯಶಿಕಾ? ಜಿಪ್ ಲೈನೇ ಶುದ್ಧ ಇರಲಿಲ್ಲ, ನಡ್ಕೊಂಡು ಹೋಯ್ತಾನೇ ಇದೀವಿ ಆಗ್ಲಿಲ್ಲ. ಅವ್ರ ಮಾಕ ಮುಚ್ಚ. Here I come. Oh, here I come. Oh. ಏನು ಯಶಿಕಾ? ಜಿಪ್ ಲೈನೇ ಶುದ್ಧ ಇರಲಿಲ್ಲ, ನಡ್ಕೊಂಡು ಹೋಯ್ತಾನೇ ಇದೀವಿ ಆಗ್ಲಿಲ್ಲ. ಅವ್ರ ಮಾಕ ಮುಚ್ಚ. ಅವ್ರ ಮಾಕ ಮುಚ್ಚ. ಅವ್ರ ಮಾಕ ಮುಚ್ಚ. ಅಷ್ಟೇ. ಯಶಿಕಾ ರೆಕಾರ್ಡಿಂಗ್ ಅಲ್ಲಿದೆ. ಯು ಲುಕ್ ರಿಯಲಿ ಕ್ಯೂಟ್ ಯಶಿಕಾ, ಹಂಗೆಲ್ಲ ಬೈಯವಾಗ. ರಾಮ, ಅಲ್ಲ ಕರ್ಕೊಂಡು ಬಂದ್ರು ತಾನೆ ಜಿಪ್ಲಿನಿಂದ, ಮತ್ತೆ ಕರ್ಕೊಂಡು ಹೋಗ್ಬೇಕು ತಾನೆ. ಅಮೇಝಿಂಗ್, ತುಂಬ ಚೆನ್ನಾಗಿದೆ ಗೈಸ್. ವ್ಯೂ ಸಕ್ಕತ್ತಾಗಿದೆ. ಬಟ್ ಬಿಸಿಲು ತುಂಬ ಇದೆ. ಅಂದರೆ ಏಪ್ರಿಲ್, ಜಾನ್, ಫೆಬ್, ಮಾರ್ಚ್, ಏಪ್ರಿಲ್ ಇಸ್ ನಾಟ್ ಅ ಗುಡ್ ಟೈಮ್ ಟು ವಿಸಿಟ್ ವೈನಾಡ್. ಅಂದರೆ ಬೆಳಗ್ಗೆ ಹೊತ್ತು ಫಸ್ಟ್ ಹಾಫ್ ಆಫ್ ದ ಡೇ ತುಂಬ ಬಿಸಿಲಿರುತ್ತೆ, ತುಂಬ ಶೆಕೆ ಅಂತ ಅನ್ನಿಸ್ತಾ ಇದೆ ನಮಗೆ, ನಾವು ಬಂದಿರೋ ಸಮಯದಲ್ಲಿ.
ಬಟ್ ಇದ್ರ ಮಧ್ಯೆ ಹಿಂಗೆ ನಡ್ಕೊಂಡು ಹೋಗ್ತಾ ಇರೋದು ಇಸ್ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಏನಂದರೆ 2:30 ನಂತರ ಬಂದರೆ ತುಂಬ ತಂಪಾಗಿರುತ್ತೆ, ಆವಾಗ ನಡೆಯೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಫೈನಲಿ ರೀಚ್ ಆಗಿದ್ವಿ. ನೀವು ನೋಡಿ ಅಷ್ಟು ದೂರದಿಂದ ನಡ್ಕೊಂಡು ಬಂದಿದ್ದೀವಿ ಇಲ್ಲಿಗೆ ಬರೋಕ್ಕೆ. ಸೊ ಆ ಕಡೆ ತೋರಿಸ್ತೀನಿ ನೋಡಿ. ನೋಡಿ ಗೈಸ್, ಅಲ್ಲಿಂದ ಬಂದಿರೋದು, ಅಷ್ಟು ದೂರದಿಂದ ನಡ್ಕೊಂಡು ಬಂದಿರೋದು. A few moments later. ಟೀ ಈಸ್ ಅ ಲಿಕ್ವಿಡ್ ವಿಸ್ಡಮ್ ಅಂತ ಹಾಕಿದ್ದಾರೆ. ಆ್ಯಪ್ಟ್ ಆಗಿದೆ ಬಿಕಾಸ್ ಐ ಜಸ್ಟ್ ಲವ್ ಟೀ. ಪೀಪಲ್ ಹೂ ನೋ ಮಿ ಐ ಲವ್ ಟೀ ಅಂತ. ಒಳಗಡೆ ಹೋಗಿ ನೋಡೋಣ ಬನ್ನಿ ಹೇಗಿದೆ ಅಂತ. ಎಂಟ್ರೆನ್ಸಲ್ಲಿ ಹಿಸ್ಟ್ರಿ ಆ್ಯಂಡ್ ಒರಿಜಿನ್ ಆಫ್ ಟೀ ಹಾಕಿದ್ದಾರೆ. ಎಲ್ಲ ಥರ ಹಿಂದೆ ಒಂದು ಕತೆ ಇರುತ್ತಲ್ಲ ನೋಡಿ, ಒಂದು ಚಾಯ್ ಕೂಡ ಹೇಗೆ ಬಂದಿರೋನು ಅನ್ನೋದಕ್ಕೂ ಒಂದು ಅದರದ್ದೇ ಆದಂತಹ ಒಂದು ಕತೆ ಇದೆ. ಹಾಗೆ ಇಲ್ಲಿ ಸ್ಟೋರಿ ಆಫ್ ಟೀ ಅಂತ ಹೇಳಿ ಹಾಕಿದ್ದಾರೆ. ಟಾಪ್ ಟೀ ಪ್ರೊಡ್ಯೂಸಿಂಗ್ ಕಂಟ್ರಿ ಅಂತ ಕಂಟ್ರೀಸ್ ಅಂತ ಹಾಕಿದ್ದಾರೆ. ಅದರಲ್ಲಿ 2ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ಮೊದಲನೇದಾಗಿ ಚೈನಾ, 2ನೇದು ಭಾರತ, ಕೀನ್ಯಾ, ಟರ್ಕಿ, ಶ್ರೀಲಂಕಾ, ವಿಯೆಟ್ನಾಂ ಹಾಗೆ ಇಂಡೋನೇಷ್ಯಾ. ಈ ಹಿಂದೆ ಟೀ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡೋವಾಗ ತೆಗೆದಂತಹ ಚಿತ್ರಗಳನ್ನ ಇಲ್ಲಿ ಹಾಕಿದ್ದಾರೆ. ಟ್ರೈಬಲ್ ಕಮ್ಯುನಿಟಿ ಬಗ್ಗೆ ಕೂಡ ಹಾಕಿದ್ದಾರೆ. ದಿಸ್ ಆಲ್ಸೋ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್. ದಿಸ್ ಈಸ್ ಒನ್ ಆಫ್ ದ ವೆರಿ ಪಾಪ್ಯುಲರ್ ಕಮ್ಯುನಿಟಿ, ಆದಿಯಾಸ್ ಅಂತ ಹೇಳಿ. ದಿಸ್ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್. ನಾನು ಓದ್ತಾ ಇದ್ದೆ ಅದನ್ನೇ. ಅವರು ಮಾತನಾಡುವಂತಹ ಭಾಷೆ ಸೆಪ್ರೇಟ್ ಡೈಲೆಕ್ಟ್ ಆಫ್ ಕನ್ನಡನ ಮಾತಾಡ್ತಾರೆ, ಅದನ್ನು ಆದಿಯ ಭಾಷಾ ಅಂತ ಕರೀತಾರೆ ಅಂತ ಹಾಕಿದ್ದಾರೆ. ಸೊ ಲುಕ್ ಎಟ್ ದ ಆ್ಯಂಬಿಯನ್ಸ್, ವಂಡರ್ಫುಲ್, ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಗೈಸ್, ಇವಾಗ ನಾವು ಬಂದಿರೋ ಲೊಕೇಶನ್ ಬಂದ್ಬಿಟ್ಟು ಬನಸೂರ ಡ್ಯಾಮ್ ಅಂತ ಹೇಳಿ. ಈ ಟಿಕೆಟ್ಸ್, ಒಂದಷ್ಟು ಆ್ಯಕ್ಟಿವಿಟೀಸ್ಗಳಿದೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಚಾರ್ಜಸ್ ಎಲ್ಲ ಏನಿದೆ, ಯಾವ್ಯಾವ ಆ್ಯಕ್ಟಿವಿಟೀಸ್ಗೆ ಅಂತ. ಇದು ಮಮ್ಮಿ ಅಂದರೆ ಈ ಕಡೆ ಬಾ, ನಾನು ಸಪೋರ್ಟ್ ಪಿಂಕಿಗ. ನೀನು ಮಾತು ಮುಂಚೆ ಕ್ಯಾಮ್ರಾ ಹಿಡ್ಕೊಂಡ್ಬಂದ್ಬಿಡ್ತೀಯಲ್ಲ. ಇದು ನಿಂಗೆ ಹಾಕ್ತೀನಿ. ಹೆಂಗ್ ಬೈತಾಳೆ ಅಕ್ಕ ಅನ್ನೋ ಮರ್ಯಾದೆ ಇಲ್ದಿರ ಹೆಂಗ್ ಬೈತಾಳೆ ನೋಡಿ ಗೈಸ್. ಅಕ್ಕ ಅಲ್ಲ, ನಮ್ಮಮ್ಮ. ಅದು ಸಾರಿ, ನೋಡಿ ಗೈಸ್, ಮಗ್ಳದು. ನೋಡಿ ಗೈಸ್, ದೌರ್ಜನ್ಯ ಮಾಡ್ತಿದ್ದಾರೆ. ಅಬ್ಯೂಸ್, ಸೋಷಿಯಲ್ ಅನಿಮಲ್ನ ಅಬ್ಯೂಸ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಅನಿಮಲ್ ನೀನು. ಇದೆಲ್ಲ ಕಟ್ ಮಾಡ್ತೀನಿ, ಡೋಂಟ್ ವರಿ. ಡೋಂಟ್ ವೆರಿ ಬೇಬಿ. ಚಿನ್ನಮ್ಮ ಮುಂದೆ ಹೋಗ್ತಾವಳೆ. ದೇವ್ರೆ, ಒಂದ್ಸತಿ ನನ್ಗೆ ಈ ತರ ಕೇಳ್ಬಿಡಪ್ಪ. ಏನೇ ಏನು ಬೇಕು ಕೇಳೋ ಭಕ್ತಿ. ನೋಡಿ ಗೈಸ್, ಈ ತರ ಭಗವಂತ ಒಂದ್ಸತಿ ನನ್ನ ಹತ್ರ ಬಂದು ಕೇಳಿದ್ರೆ ಕೇಳಿದೆಲ್ಲ ಪ್ರಾಪ್ತಿ ಆಗುತ್ತೆ. ನಾನು ಎಲ್ಲಾನು ಕೇಳಲ್ಲ, ಒಂದೇ ಒಂದು ಕೇಳ್ತೀನಿ. ಆ ಥರ ದೇವ್ರನ್ನವ್ರು ಬಂದು ಕೇಳಿದ್ರೆ ನೀವೇನು ಕೇಳ್ತೀರಾ? ಕಾಮೆಂಟ್ ಮಾಡಿ. ಏನು ಬೇಕು ಕೇಳೋ ಭಕ್ತಿ. ಜೋರಾಗಿ ಹೇಳಿ, ಕೇಳಿಸಲ್ಲ. ಏನು ಬೇಕು ಕೇಳೋ ಭಕ್ತಿ. ನಾವಿಬ್ರು ಒಂದನ್ನ ಪರ್ಟಿಕ್ಯುಲರಾಗಿ ಕೇಳ್ತೀವಿ. ಅಪ್ಪು ಬಾಸ್ನ ವಾಪಸ್ ಕೊಟ್ಬಿಡಪ್ಪ ಅಂತ ಕೇಳ್ತೀವಿ. ಐ ಸ್ವೇರ್, ನಿಜವಾಗ್ಲೂ ಪ್ರತಿ ಬಾರಿ ಬೇರೆ ಬೇರೆ ಹೀರೋಗಳದೆಲ್ಲ ಫಿಲಮ್ ಅಪ್ಡೇಟ್ ಬಂದಾಗ, ಫಿಲಮ್ ರಿಲೀಸ್ ಆಯಿತು ಅಂದಾಗ ಮನಸ್ಸಿಗೆ ಆ್ಯಸ್ ಅಪ್ಪು ಫ್ಯಾನ್ಸ್ ನಮಗೆ ತುಂಬಾ ಬೇಸರ ಆಗುತ್ತೆ. ಬಿಕಾಸ್ ಅಪ್ಪು ಅನ್ನೋದು ಬರೀ ಹೆಸರಲ್ಲ, ಅಪ್ಪು ಅನ್ನೋದು ಪ್ರೀತಿ, ಶಕ್ತಿ, ಸ್ಫೂರ್ತಿ, ಇನ್ನೂ ತುಂಬ. ವಿ ಲವ್ ಯು ಅಪ್ಪು, ವಿ ಆಲ್ವೇಸ್ ಲವ್ ಯು, ವಿ ಮಿಸ್ ಯು. ಒಬ್ಬ ರಾಜ, ಹೀಗೋನು ಅವನೊಬ್ಬ ರಾಜ, ಮುಂದೋನು ಇರುತ್ತಾನೆ ರಾಜ.
ಬರಲೇ ಇವಳೊಬ್ಳು ಬಿಸಿಲಲ್ಲಿ ರೋಸ್ಟ್ ಆಗ್ತಾ ಇದೀವಿ. ನಮ್ಮ ಅಕ್ಕ ಬಿದ್ದೋಗ್ಬಿಟ್ಟಿದ್ದಾರೆ. ಏನ್ ನಮ್ಮ ಅಕ್ಕನ ಶೋಕಿ ಅಂದ್ರೆ ಉಸಿರ ಸಾಂಗ್ ಲೈಫೇ ಫೇಲ್ಯೂರ್ ಆಗೋಗಿದೆ ಅಂದ್ಬಿಟ್ಟು ಹೌದು, ಅವಳೆಲ್ಲ ಬರೀ ಲವ್ ಫೇಲ್ಯೂರ್ ರೀಲ್ಸ್ ಲೈಕ್ಸ್ ಕೊಟ್ಟಿರ್ತಾಳೆ ಕೆಳಗಡೆ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? I know you told your friend you're not okay, and tell me what's wrong and why you never said you felt that way. And guess you're trying to stay strong and fake a smile until I look